ನಮಸ್ಕಾರ. ಖಜಾರ್ಗಳ ಪದಕೋಶ, ಖಜಾರ್ಸ್ ಡಿಕ್ಷನರಿ ಓದುವ ಕ್ರಮದಂತೆ ಬದಲಾಗುವ ವಿಚಿತ್ರ ಕಾದಂಬರಿ. ಸಾಮಾನ್ಯವಾಗಿ ನಾವು ಒಂದು ಕಾದಂಬರಿಯನ್ನು ಕೈಗೆತ್ತಿಕೊಂಡಾಗ ಅದರ ಮೊದಲ ಪುಟದಿಂದ ಕೊನೆಯ ಪುಟದವರೆಗೆ ಓದ್ತೇವೆ. ಕತೆ ಆರಂಭವಾಗ್ತೈತೆ, ಪಾತ್ರಗಳು ಬರ್ತವೆ, ಘಟನೆಗಳು ನಡೀತವೆ, ಮತ್ತು ಕೊನೆಗೆ ಕತೆ ಮುಗಿತೈತೆ. ಆದರೆ ಒಂದು ಪುಸ್ತಕವನ್ನು ಯಾವುದೇ ಪುಟದಿಂದ ಆರಂಭ ಮಾಡಿ ಯಾವುದೇ ಪುಟದಲ್ಲಿ ಮುಗಿಸಿ ಆದರೂ ಪ್ರತಿ ಬಾರಿ ಹೊಸ ಕಥೆಯನ್ನು ಕಂಡುಕೊಳ್ಬಹುದೇ? ಇಂತಹ ವಿಚಿತ್ರ ಪ್ರಶ್ನೆಗೆ ಉತ್ತರವಾಗಿ ನಿಂತಿರುವ ಕೃತಿ ಖಜಾರ್ಕ್ ಡಿಕ್ಷನರಿ ಆಫ್ ದಿ ಖಜಾರ್ಸ್, ಖಜಾರ್ಗಳ ನಿಘಂಟು. 1984ರಲ್ಲಿ ಸರ್ಬಿಯಾದ ಲೇಖಕ ಮಿಲೋರಾದ್ ಪಾವಿಚೋ ಈ ಕೃತಿಯನ್ನು ಪ್ರಕಟಣೆ ಮಾಡಿದಾಗ ಸಾಹಿತ್ಯ ಲೋಕ ಬೆರಗಾಗುತ್ತೆ. ಯಾಕಂತ ಹೇಳಿದ್ರೆ ಇದು ಕೇವಲ ಒಂದು ಕಾದಂಬರಿ ಮಾತ್ರ ಅಲ್ಲ, ಓದುಗರನ್ನ ಕಥೆಯ ಸಹಸೃಷ್ಟಿಕರ್ತರನ್ನಾಗಿ ಮಾಡ್ತಕ್ಕಂಥ, ಸಹಲೇಖಕರನ್ನಾಗಿ ಮಾಡ್ತಕ್ಕಂಥ ಅತ್ಯಂತ ಅಪರೂಪದ ಸಾಹಿತ್ಯ ಪ್ರಯೋಗ ಆಗಿರ್ತದೆ. ಈ ಕೃತಿಯ ಕೇಂದ್ರದಲ್ಲಿ ಖಜಾರ್ಗಳು ಎನ್ನುವ ಜನಾಂಗ ಇದೆ. ಅವರು ಮಧ್ಯಯುಗದಲ್ಲಿ ಕ್ಯಾಸ್ಪಿಯನ್ ಸಮುದ್ರ ಮತ್ತು ಕಪ್ಪು ಸಮುದ್ರಗಳ ನಡುವಿನ ಪ್ರದೇಶದಲ್ಲಿ ಪ್ರಬಲವಾದಂಥ ಸಾಮ್ರಾಜ್ಯವನ್ನು ಕಟ್ಟಿರ್ತಾರೆ. ಆದರೆ ಇತಿಹಾಸದಲ್ಲಿ ಅವರು ನಿಧಾನವಾಗಿ ಮರೆಯಾಗಿ ಕಣ್ಮರೆಯಾಗ್ತಾರೆ. ಖಜಾರ್ಗಳ ಬಗ್ಗೆ ಒಂದು ವಿಚಿತ್ರ ಕಥೆ ಇದೆ. ಅವರ ರಾಜ ಒಂದು ದಿನ ರಾತ್ರಿ ಒಂದು ವಿಚಿತ್ರವಾದ ಕನಸನ್ನು ಕಂಡ ಅಂತ ಹೇಳಲಾಗ್ತದೆ. ಅದರ ಅರ್ಥ ತಿಳ್ಕೊಳ್ಳೋದಕ್ಕೆ 3 ಧರ್ಮದ ಪ್ರತಿನಿಧಿಗಳನ್ನ ಒಬ್ಬ ಕ್ರೈಸ್ತ ಪಾದ್ರಿ, ಒಬ್ಬ ಮುಸ್ಲಿಂ ಮುಲ್ಲಾ, ಹಾಗೆಯೇ ಒಬ್ಬ ಯಹೂದಿ ಜ್ಞಾನಿಯನ್ನು ಅರಮನೆಗೆ ಆಹ್ವಾನಿಸ್ತಾನೆ. ಅವರಲ್ಲಿ ಯಾರು ಅತ್ಯಂತ ಸಮರ್ಥವಾಗಿ ತನ್ನ ಕನಸಿನ ಅರ್ಥವನ್ನು ವಿವರಿಸ್ತಾರೋ ಆ ಧರ್ಮವನ್ನೇ ತನ್ನ ರಾಜ್ಯದ ಧರ್ಮವನ್ನಾಗಿ ಸ್ವೀಕರಿಸ್ತೀನಿ ಅಂತೇಳಿ ದೊರೆ ಘೋಷಣೆ ಮಾಡ್ತಾನೆ. ಮುಂದೆ ಏನಾಯಿತು? ಇತಿಹಾಸ ಮೌನ ಆಗೈತೆ. ಈ ಮೌನದ ಜಾಗವನ್ನು ಪಾವಿಚೋ ತಮ್ಮ ಕಲ್ಪನೆಯಿಂದ ತುಂಬುತ್ತಾರೆ. ಈ ಚರ್ಚೆಯ ಕೊನೆಯಲ್ಲಿ ಖಾಜರ್ ರಾಜ ಮತ್ತು ಆತನ ಜನರೆಲ್ಲರೂ ಯಾವ ಧರ್ಮಕ್ಕೆ ಮತಾಂತರಗೊಂಡರು ಅನ್ನೋದೇ ಕಾದಂಬರಿಯ ಮುಖ್ಯ ವಸ್ತುವಾಗಿದೆ. ಆದರೆ ವಿಶೇಷ ಅಂತ ಹೇಳಿದ್ರೆ ಈ 3 ಧರ್ಮಗಳ ಐತಿಹಾಸಿಕ ದಾಖಲೆಗಳು ವಿಭಿನ್ನ ಕಥೆಗಳನ್ನು ಹೇಳ್ತವೆ. ಪ್ರತಿಯೊಂದು ಧರ್ಮವೂ ಕೂಡ ಖಾಜರರು ನಮ್ಮ ಧರ್ಮಕ್ಕೆ ಮತಾಂತರಗೊಂಡರು ಅಂತ ವಾದ ಮಾಡ್ತವೆ. ಈ ಪುಸ್ತಕದ ಅತ್ಯಂತ ದೊಡ್ಡ ವಿಶೇಷ ಅಂದರೆ ಅದರ ರಚನೆ. ಇದು ಅಧ್ಯಾಯಗಳಾಗಿ ವಿಭಾಗಗೊಂಡಿಲ್ಲ. ಈ ಕಾದಂಬರಿಯನ್ನು ಸಾಮಾನ್ಯ ಪುಸ್ತಕಗಳಂತೆ ಮೊದಲ ಪುಟದಿಂದ ಕೊನೆಯ ಪುಟದವರೆಗೆ ಸರಣಿಯಾಗಿ ಓದ್ತಕ್ಕಂಥ ಅಗತ್ಯವೂ ಇಲ್ಲ. ಓದುಗ ಆ ಅಕ್ಷರದಿಂದ ಆರಂಭಿಸಬೇಕನ್ನುವ ನಿಯಮವೂ ಇಲ್ಲ. ಮಧ್ಯದಲ್ಲಿನ ಒಂದು ಪುಟವನ್ನು ತೆರೆಯಬಹುದು, ಅಲ್ಲಿಂದ ಮತ್ತೊಂದು ದಾಖಲೆಗೆ ಹೋಗ್ಬೋದು, ನಂತರ ಮತ್ತೊಂದು ಪುಟಕ್ಕೆ ಜಿಗಬಹುದು. ಒಬ್ಬ ಓದುಗ ಓದಿದ ಕತೆ ಮತ್ತೊಬ್ಬ ಓದುಗನ ಕತೆ ರೀತಿಯಲ್ಲೇ ಇರಬೇಕನ್ನೋ ಯಾವ ನಿಯಮನೂ ಇಲ್ಲ. ಒಂದು ರೀತಿಯಲ್ಲಿ ಈ ಪುಸ್ತಕ ಇಂದಿನ ಅಂತರ್ಜಾಲದ ಜಾಲತಾಣವನ್ನು ನೆನಪಿಸ್ತದೆ. ಒಂದು ಕೊಂಡಿಯಿಂದ ಮತ್ತೊಂದು ಕೊಂಡಿಗೆ ಹಾರೋ ರೀತಿಯಲ್ಲಿ ಓದುಗ ಕಥೆಯೊಳಗೆ ಓದಿ ಇನ್ನೊಂದು ಕೊಂಡಿಗೆ ಹಾರ್ತಾನೆ. ಹಾಗೆ ಕೊಂಡಿಗಳನ್ನು ಹಾರ್ತಾ ಹೋದಾಗ, ತನಗೆ ಬೇಕಾದ ಕೊಂಡಿಗಳಿಗೆ ಹಾರ್ತಾ ಹೋದಾಗ ಆತನಿಗೆ ಒಂದು ಕತೆ ದಕ್ಕುತ್ತೆ. ಲೇಖಕರು ಇದನ್ನು ಒಂದು ವಿಶ್ವಕೋಶ ಅಥವಾ ನಿಘಂಟಿನ ಎನ್ಸೈಕ್ಲೋಪೀಡಿಯಾದ ಡಿಕ್ಷನರಿ ರೂಪದಲ್ಲಿ ವಿನ್ಯಾಸಗೊಳಿಸಿದ್ದಾನೆ ಲೇಖಕ. ಇಡೀ ಕೃತಿಯನ್ನು 3 ಬಣ್ಣದ ನಿಘಂಟುಗಳಾಗಿ ವಿಂಗಡಣೆ ಮಾಡಲಾಗುತ್ತೆ. ಮೊದಲನೇದು ಕೆಂಪು ಪುಸ್ತಕ, ಇದು ಖಾಜರ್ ಇತಿಹಾಸದ ಕ್ರಿಶ್ಚಿಯನ್ ಮೂಲಗಳ ಬಗ್ಗೆ ಹೇಳ್ತೈತೆ. ಎರಡನೇದು ಹಸಿರು ಪುಸ್ತಕ, ಇದು ಇಸ್ಲಾಮಿಕ್ ಮೂಲಗಳ ಬಗ್ಗೆ ಹೇಳ್ತೈತೆ. ಮೂರನೇದು ಹಳದಿ ಪುಸ್ತಕ, ಇದು ಯಹೂದಿ ಮೂಲಗಳನ್ನು ಒಳಗೊಳ್ಳುತ್ತೆ. ಪ್ರತಿಯೊಂದು ಪುಸ್ತಕದಲ್ಲೂ ಕಥೆಯ ಪಾತ್ರಗಳು, ಸ್ಥಳಗಳು ಮತ್ತು ಘಟನೆಗಳ ಹೆಸರುಗಳನ್ನ ಅಕಾರಾದಿಯಾಗಿ ಅಂದರೆ ಆಲ್ಫಾಬೆಟ್ ಆರ್ಡರ್ನಲ್ಲಿ ನೀಡಲಾಗಿದೆ. ಓದುಗರು ತಮಗೆ ಇಷ್ಟ ಬಂದ ಪುಟ ಅಥವಾ ಪದವನ್ನು ಆಯ್ದುಕೊಂಡು ಅಲ್ಲಿಂದ ಕ್ರಾಸ್ ರೆಫರೆನ್ಸ್ ಅಂದರೆ ಉಲ್ಲೇಖದ ಮೂಲಕ ಬೇರೆ ಪುಟಗಳಿಗೆ ಜಿಗಿತ ತಮ್ಮದೇ ಆದ ರೀತಿಯಲ್ಲಿ ಕಥೆಯನ್ನು ಜೋಡಿಸ್ಕೊಳ್ಬಹುದು. ಇದೊಂದು ಅಂತರ್ಕ್ರಿಯಾತ್ಮಕ ಓದಿನ ಅನುಭವವನ್ನು ನೀಡುತ್ತದೆ. ಪ್ರತಿಯೊಬ್ಬ ಓದುಗನಿಗೂ ತಾನು ಆರಿಸಿಕೊಂಡಂಥ ಅಕ್ಷರ, ಅಲ್ಲಿ ದಕ್ಕಿದಂಥ ಕೊಂಡಿಯ ಮೂಲಕ ಆತನದೇ ಆದಂಥ ಕತೆ ದಕ್ಕುತ್ತೆ. ಒಬ್ಬ ಓದುಗನಿಗೆ ದಕ್ಕಿದ ಕತೆ ಇನ್ನೊಬ್ಬ ಓದುಗನಿಗೆ ದಕ್ಕೋದಿಲ್ಲ. ಸೋಜಿಗ ಅಂದರೆ ಒಂದೇ ಘಟನೆಯ ಬಗ್ಗೆ ಈ 3 ವಿಧಾನಗಳು 3 ವಿಭಿನ್ನ ಕಥೆಗಳನ್ನು ಹೇಳ್ತವೆ. ಒಬ್ಬ ವ್ಯಕ್ತಿ ಒಂದು ಭಾಗದಲ್ಲಿ ನಾಯಕನಾಗಿದ್ದರೆ ಇನ್ನೊಂದು ಭಾಗದಲ್ಲಿ ಖಳನಾಯಕ ಆಗಿರ್ತಾನೆ. ಒಂದು ಕತೆ ಇನ್ನೊಂದು ಕಥೆಯನ್ನು ವಿರೋಧಿಸ್ತದೆ. ಓದುಗ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದನ್ನು ತಾನಾಗಿಯೇ ನಿರ್ಧರಿಸಬೇಕು. ಇಲ್ಲಿ ಲೇಖಕ ನ್ಯಾಯಾಧೀಶನಲ್ಲ, ಓದುಗನೇ ನ್ಯಾಯಾಧೀಶ. ಈ ಪುಸ್ತಕದ ಮುಂದೆ ಇನ್ನೊಂದು ವಿಚಿತ್ರ ಅಂಶ ಅಂತ ಹೇಳಿದ್ರೆ ಕನಸುಗಳು. ಇಲ್ಲಿ ಕನಸುಗಳು ಕೇವಲ ನಿದ್ರೆಯಲ್ಲಿ ಕಾಣತಕ್ಕಂಥ ಚಿತ್ರಗಳಲ್ಲ, ಅವುಗಳಿಗೆ ಸ್ವಂತ ಅಸ್ತಿತ್ವ ಇದೆ. ಕೆಲವು ಪಾತ್ರಗಳು ಇತರ ಕನಸುಗಳಲ್ಲಿ ಸಂಚಾರ ಮಾಡ್ತವೆ, ಕೆಲವರು ಕನಸುಗಳನ್ನು ಬೇಟೆಯಾಡ್ತಾರೆ, ಕೆಲವರು ಕನಸುಗಳಲ್ಲೇ ಬದುಕ್ತಾರೆ. ಕನಸು ಮತ್ತು ವಾಸ್ತವದ ನಡುವಿನ ಗಡಿ ನಿಧಾನವಾಗಿ ಕರಗೋಗುತ್ತೆ, ಬೆರೆತೋಗುತ್ತೆ. ಗುರುತಿಸದಂತೆ ಹೋಗಿ ಗಡಿಗಳು ಮಾಯ ಆಗ್ತವೆ. ಒಂದು ಹಂತದಲ್ಲಿ ಓದುಗ ತನಗೆ ತಾನೇ ಪ್ರಶ್ನೆ ಮಾಡ್ಕೊಳ್ತಾನೆ, ನಾನು ಇತಿಹಾಸನ ಓದ್ತಾ ಇದ್ದೀನಿ ಅಥವಾ ಒಂದು ಕನಸನ್ನು ಓದ್ತಾ ಇದ್ದೀನಿ ಅಂತಕ್ಕಂಥ ಗೊಂಚಲ ಓದಲು ಕೂಡ ಉಂಟಾಗುತ್ತೆ. ಈ ಪುಸ್ತಕದಲ್ಲಿ ಸಮ ಮತ್ತು ಬೆಸ ಪುಟಗಳ ಅಂದರೆ ಆಡ್ ಅಂಡ್ ಈವನ್ ನಡುವೆ ಕಥೆಗಳ ಎಳೆಗಳು ವಿಭಿನ್ನ ದೃಷ್ಟಿಕೋನಗಳನ್ನ ಪಡೆದುಕೊಳ್ತವೆ. ಓದುಗ ಕೇವಲ ಬೆಸಪುಟಗಳನ್ನು ಮಾತ್ರ ಓದ್ತಾ ಹೋದರೆ ಒಂದು ರೀತಿಯ ಕಥಾ ಅರಿವು ಸಿಕ್ಕರೆ, ಸಮ ಪುಟಗಳನ್ನು ಓದಿದಾಗ ಮತ್ತೊಂದು ಆಯಾಮ ಅನಾವರಣಗೊಳ್ತದೆ. ಲೇಖಕರು ಓದುಗನಿಗೆ ಕಥೆಯನ್ನು ನಿರ್ಮಿಸ್ತಕ್ಕಂಥ ಸಂಪೂರ್ಣ ಸ್ವಾತಂತ್ರ್ಯವನ್ನು ಲೇಖಕ ಕೊಟ್ಟಿದ್ದಾನೆ.
ಪಾವಿಚ್ ಅವರು ಈ ಕಾದಂಬರಿನಲ್ಲಿ ಮತ್ತೊಂದು ಅದ್ಭುತವಾದಂಥ ಪ್ರಯೋಗನ ಮಾಡಿದ್ದಾರೆ. ಅವರು ಈ ಪುಸ್ತಕವನ್ನು 2 ಆವೃತ್ತಿಗಳಲ್ಲಿ ಪ್ರಕಟ ಮಾಡಿದ್ದಾರೆ. ಮೊದಲನೇದು ಗಂಡು ಆವೃತ್ತಿ ಮೇಲ್ ಎಡಿಷನ್, ಎರಡನೇದು ಹೆಣ್ಣು ಆವೃತ್ತಿ ಫಿಮೇಲ್ ಎಡಿಷನ್. ವಿಶ್ವ ಸಾಹಿತ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಕಾದಂಬರಿ 2 ವಿಭಿನ್ನ ಆವೃತ್ತಿಗಳಲ್ಲಿ ಪ್ರಕಟ ಆಯಿತು. ಗಂಡು ಆವೃತ್ತಿ ಮತ್ತು ಹೆಣ್ಣು ಆವೃತ್ತಿ ಈ 2 ಪುಸ್ತಕಗಳು 99% ಸಂಪೂರ್ಣವಾಗಿ ಒಂದೇ ಆಗಿದ್ದಾವೆ. ಆದರೆ ಇಡೀ ಪುಸ್ತಕದಲ್ಲಿ ಕೇವಲ ಒಂದೇ ಒಂದು ನಿರ್ಣಾಯಕ ಪ್ಯಾರಾಗ್ರಾಫ್ ಮಾತ್ರ ಬೇರೆ ಆಗೈತೆ. ಆ ಒಂದು ಸಣ್ಣ ಬದಲಾವಣೆ ಇಡೀ ಕಥೆಯ ಅರ್ಥ ಮತ್ತು ಪಾತ್ರಗಳ ನಡುವಿನ ಸಂಬಂಧವನ್ನು ಬದಲಾಯಿಸಿಬಿಡ್ತೈತೆ. ಒಂದೇ ಪುಸ್ತಕವನ್ನು ಓದಿದ ಇಬ್ಬರು ಓದುಗರು ಅಥವಾ ಹಲವು ಓದುಗರು ಹಲವು ವಿಭಿನ್ನ ಅನುಭವಗಳನ್ನ ಹೊಂದಬಹುದು ಅನ್ನೋದನ್ನ ಲೇಖಕರು ತೋರಿಸಿದ್ದಾರೆ. ಈ ಪುಸ್ತಕದಲ್ಲಿ ಮಾಂತ್ರಿಕ ವಾಸ್ತವಿಕತೆ ಅಂದರೆ ಮ್ಯಾಜಿಕಲ್ ರಿಯಾಲಿಸಮ್ ಬಳಕೆ ಆಗೈತೆ. ಕಥೆಯಲ್ಲಿ ಕನಸುಗಳನ್ನು ಬೇಟೆಯಾಡ್ತಕ್ಕಂಥ ಕನಸಿನ ಬೇಟೆಗಾರರು ಬರ್ತಾರೆ. ಅಮರ ಪಾತ್ರಗಳು ಮತ್ತು ವಿಚಿತ್ರ ಚಾಪಗಳಂತ ಮಾಂತ್ರಿಕ ಅಂಶಗಳು ಇದರೊಳಗಡೆ ಹಾಸುಹೊಕ್ಕಾಗಿದ್ದಾವೆ. ಎರಡನೇದಾಗಿ ಸತ್ಯದ ಸಾಪೇಕ್ಷತೆಯನ್ನು ಹೇಳ್ತೈತೆ. ಒಂದೇ ಘಟನೆಯನ್ನು ಬೇರೆ ಬೇರೆ ಸಂಸ್ಕೃತಿಗಳು, ಧರ್ಮಗಳು ಮತ್ತು ನಾಗರಿಕತೆಗಳು ಹೇಗೆ ತಮಗೆ ಬೇಕಾದಂತೆ ದಾಖಲಿಸ್ತವೆ ಮತ್ತು ಇತಿಹಾಸ ಅನ್ನೋದು ಹೇಗೆ ನಿರಂತರವಾಗಿ ಬದಲಾಗುವ ಒಂದು ಪರಿಕಲ್ಪನೆ ಅನ್ನೋದನ್ನ ಕಾದಂಬರಿ ಮಾರ್ಮಿಕವಾಗಿ ತೋರಿಸ್ಕೊಳ್ತದೆ. ಮೂರನೇದಾಗಿ ಡಿಕ್ಷನರಿ ಆಫ್ ದಿ ಕಜನ್ಸು ಕೇವಲ ಓದ್ತಕ್ಕಂಥ ಪುಸ್ತಕ ಅಲ್ಲ, ಅದೊಂದು ಭ್ರಮೆ. ಇತಿಹಾಸ ಮತ್ತು ಕಲ್ಪನೆಗಳ ನಡುವೆ ಓದುಗನನ್ನು ಕರಗಿಸ್ತಕ್ಕಂಥ ಸಾಹಿತ್ಯಿಕ ಚಮತ್ಕಾರ. ಖಜಾರಗಳ ನಿಘಂಟು ಓದುಗರಿಗೆ ಸುಲಭವಾದ ಉತ್ತರಗಳ ಕೊಡೋದಿಲ್ಲ, ಬದಲಾಗಿ ಅದು ಪ್ರಶ್ನೆಗಳನ್ನ ಕೇಳ್ತೈತೆ. ಇತಿಹಾಸ ಅಂದ್ರೇನು, ಚರಿತ್ರೆ ಅಂದ್ರೇನು, ನಿಜ ದಿಟ ಒಂದೇನಾ ಅಥವಾ ಅದು ಅನೇಕ ರೂಪಗಳಲ್ಲಿದೆಯಾ, ನಾವು ಕನಸು ಕಾಣ್ತಾ ಇದ್ದಾವ ಅಥವಾ ಕನಸುಗಳೇ ನಮ್ಮನ್ನು ಕಾಣ್ತಾ ಇದ್ದಾವ, ಒಬ್ಬ ವ್ಯಕ್ತಿಯ ನೆನಪುಗಳು ಅವನ ನಿಜವಾದ ಅಸ್ತಿತ್ವದ ಗುರುತೆ. ಈ ಪ್ರಶ್ನೆಗಳು ಪುಸ್ತಕ ಮುಗಿದ ನಂತರವೂ ಓದುಗನ ಮನಸ್ಸಿನಲ್ಲಿ ಪ್ರತಿಧ್ವನಿಸ್ತವೆ. ಸಾಹಿತ್ಯದ ಇತಿಹಾಸದಲ್ಲಿ ಅನೇಕ ಶ್ರೇಷ್ಠ ಕಾದಂಬರಿಗಳು ಬಂದಿದ್ದಾವೆ, ಆದರೆ ಕೆಲವು ಕೃತಿಗಳು ಕಾದಂಬರಿ ಎಂಬ ಪದದ ಅರ್ಥವನ್ನು ಬದಲಿಸಿದ್ದಾವೆ. ಖಜಾರಗಳ ನಿಘಂಟು ಅಂತಹ ಅಪರೂಪದ ಕೃತಿಗಳಲ್ಲಿ ಒಂದು. ಇದು ಕೇವಲ ಓದಲಿರ್ತಕ್ಕಂಥ ಪುಸ್ತಕ ಅಲ್ಲ, ಇದು ಅನ್ವೇಷಣೆ ಮಾಡೋದಕ್ಕಿರ್ತಕ್ಕಂಥ ಒಂದು ಲೋಕ. ಪ್ರತಿಯೊಂದು ಪುಟನೂ ಒಂದು ಬಾಗಿಲು, ಪ್ರತಿಯೊಂದು ದಾಖಲೆಯೂ ಒಂದು ಗುಟ್ಟು. ಪ್ರತಿಯೊಬ್ಬ ಓದುಗನು ಅದರೊಳಗೆ ತನ್ನದೇ ಆದ ಒಂದು ಹೊಸ ಕಥೆಯನ್ನು ಕಂಡುಕೊಳ್ತಾನೆ. ಅದಕ್ಕಾಗಿಯೇ ಖಜಾರಗಳ ನಿಘಂಟು ಇಂದಿಗೂ ಕೂಡ ವಿಶ್ವ ಸಾಹಿತ್ಯದ ಅತ್ಯಂತ ವಿಚಿತ್ರ, ಅತ್ಯಂತ ಧೈರ್ಯಶಾಲಿ ಮತ್ತು ಅತ್ಯಂತ ಸ್ಮರಣೀಯ ಕೃತಿಗಳಲ್ಲಿ ಒಂದಾಗಿದೆ ಅಂತ ಹಲವಾರು ವಿಮರ್ಶಕರು ಭಾವಿಸ್ತಾರೆ. ಜಗತ್ತಿನಲ್ಲಿ ಹಲವಾರು ಶ್ರೇಷ್ಠ ಕೃತಿಗಳಿದ್ದಾವೆ. ಇದು ಡಿಕ್ಷನರಿ ಆಫ್ ದಿ ಖಜಾರ್ಸು ಇನ್ನೊಂದು ಬಗೆಯ ಒಂದು ಕೃತಿ. ಇಂಥ ವಿಶಿಷ್ಟವಾದಂಥ ಇತರ ಕೃತಿಗಳ ಬಗ್ಗೆ, ಇತರ ಪುಸ್ತಕ ಮತ್ತು ಕಥೆ ಕಾದಂಬರಿಗಳ ಬಗ್ಗೆ ಮುಂದಿನ ಇನ್ನೊಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.